ಆಕೆ ಗಂಡನ ಶವದ ಮುಂದೆ ಕೂತು ಗೋಳಾಡಿದ್ಲು. ನನ್ ಗಂಡ ಇಲ್ದೆ ಹೇಗ್ ಬದುಕ್ಲಿ ಅಂತ ಕಣ್ಣೀರ್ ಹಾಕಿದ್ಲು. ಆದ್ರೆ ತನಿಖೆ ವೇಳೆ ಐನಾತಿ ಹೆಂಡತಿಯ ಬಣ್ಣ ಬಯಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಮಾಡಿದ ಕೃತ್ಯಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಮದ್ವೆಯಾದ್ರೂ ಮತ್ತೊಬ್ಬನ ಜೊತೆ ಪತ್ನಿ ಡಿಂಗಿಚಕ್ಕ. ಪಲ್ಲಂಗದಾಟಕ್ಕೆ ಮುಳ್ಳಾದ ಗಂಡನಿಗೆ ಕಟ್ಟಿದ್ಲು ಚಟ್ಟ. ಇವಳೆ ನೋಡಿ ಪ್ರೀತಿ ಕೊಂದ ಕೊಲೆಗಾತಿ. ಪ್ರಿಯಕರ್ನ ತೋಳ ತೆಕ್ಕೆಯಲ್ಲಿ ಹೊರಳಾಡಿ ಕಟ್ಕೊಂಡಿದ್ದವನಿಗೆ ಗುಂಡಿ ತೋಡಿದ ಪ್ರಳಯಾಂತಕಿ. ನೋಡೋದಕ್ಕೆ ಆವರೇಜ್ ಬ್ಯೂಟಿ ಆದ್ರೂ ಕೂಡ ಈ ನವರಂಗಿ ಆಂಟಿ ಮಾಡಿದ್ದು ಮಾತ್ರ ಅಕ್ಷರಶಃ ನರ ರಾಕ್ಷಸ ಕೆಲಸ. ಮುತ್ತಿನಂತ ಗಂಡ ಮನೆಯಲ್ಲಿದ್ರೂ ಮತ್ತೊಬ್ಬನ ಮಂಚ ಏರಿದವಳು ತಾಳಿ ಕಟ್ಟಿದವನನ್ನೇ ಚಟ್ಟಕ್ಕೇರಿಸಿದ್ದಾಳೆ. ಈ ಕಿಲ್ಲರ್ ಆಂಟಿ ಹೆಸರು ಭವ್ಯ. ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದವಳು. ಮಧು ಎಂಬಾತನ ಜೊತೆ ಕೆಲ ವರ್ಷಗಳ ಹಿಂದೆ ಸಪ್ತಪದಿ ತುಳಿದು ಜೀವನವನ್ನ ಮಾಡ್ತಾ ಇದ್ದು. ಮತ್ತೊಂದಿನ ಸಂಸಾರ ಮಾಡಿದವಳಿಗೆ ಅದಾಗ್ಲೇ ಗಂಡ ಬೇಸರವಾಗ್ಬಿಟ್ಟಿದ್ದ. ವಲ್ಲದ ವಲವಲ್ಲಿ ಒದ್ದಾಡ್ತಿದ್ದವಳಿಗೆ ಪರಿಚಯ ಆಗಿದ್ದೆ ಆಲೂರು ಮೂಲದ ಈ ಮನೆಹಾಳ್ ಮೋಹನ. ಸೀದ್ ಹೋಗಿರುವಂತ ಚಪಾತಿ ತರ ಇರುವಂತ ಇವನ ಮೇಲೆ ಭವ್ಯ ಆಂಟಿಗೆ ಲವ್ವು. ಇಬ್ರು ಅದು ಹೇಗ್ ಪರಿಚಯ ಆದ್ಲೋ ಗೊತ್ತಿಲ್ಲ. ಕಳೆದ 2 ವರ್ಷದಿಂದ ಕದ್ದು ಮುಚ್ಚಿ ಡಿಂಗ್ರಿ ಬಿಲ್ಲಿ ಆಟವನ್ನ ಶುರು ಮಾಡಿದ್ರು. ಈ ವಿಷಯ ಅದು ಹೇಗೋ ಗಂಡ ಮಧುಗೆ ಗೊತ್ತಾಗಿದ್ದು ಬೈದು ಬುದ್ಧಿ ಮಾತು ಹೇಳಿದ್ದಂತೆ. ಆದ್ರೆ ಮೋಹನ್ ಮಂಚದಲ್ಲಿ ಮೈಮರೆತವಳಿಗೆ ಪತಿ ಮಾತು ರೊಚ್ಚಿಗೇಳುವಂತೆ ಮಾಡಿತ್ತು. ಮೋಹನ ಮೊಸರಲ್ಲಿ ಕಲ್ಲಾದಂತ ಗಂಡನನ್ನ ನೋಡಿದ್ರೆ ಕೆಂಡದಂತಾಡ್ತಾ ಇದ್ಲು. ಹೇಗಾದ್ರೂ ಮಾಡಿ ಹೆಣ ಉಳಿಸ್ಲೇಬೇಕು ಅಂತ ಪ್ರಿಯಕರ್ನ ಜೊತೆ ಸೇರಿ ಸಂಚನ್ನ ರೂಪಿಸಿದ್ದಾಳೆ. ಜುಲೈ 5ರಂದು ಮನೆಯಲ್ಲಿ ಗಂಡ ಒಬ್ಬನೇ ಇದ್ದಾಗ ಮೋಹನ್ಗೆ ಕಾಲ್ ಮಾಡಿ ಕರೆಸಿದ್ದಾಳೆ. ಇಬ್ಬರು ಸೇರ್ಕೊಂಡು ಮಧುಗೆ ಕಂಠ ಪೂರ್ತಿ ಕುಡಿಸಿ ಉಸಿರುಗಟ್ಟಿಸಿ ಹೆಣ ಕೆಡವಿದ್ದಾರೆ. ಪದೇ ಬರೋನು ಅವಳ ಜೊತೆ ಒಡ್ಡಾಡೋದು. ನಾನು ತುಂಬ ಸಲ ನಾನು ವಿಜಯನಗರದಲ್ಲಿರೋದು, ಒಡ್ಡಾಡೋದೆಲ್ಲ ನಾನು ನೋಡಿದ್ದೀನಿ. ಅವರಿಬ್ಬರು ಒಡ್ಡಾಡೋದು, ಹೊರಗಡೆ ಎಲ್ಲ ಒಡ್ಡಾಡೋದೆಲ್ಲ ನೋಡಿದ್ದೆ. ನಾನು ಎಲ್ಲ ಅಮ್ಮಗೆಲ್ಲ ಹೇಳಿದೆ, ಅಮ್ಮ ಅವ್ನ ಮನೆಗೆ ಕೂಡಬೇಡ, ಅವ್ನು ಸರಿ ಇಲ್ಲ, ಈ ಥರ ನಡೀತಾ ಐತೆ ಇವ್ರ ಸಂಸಾರದಲ್ಲಿ ಅಂತ ಹೇಳಿದೆ. ನನ್ನ ಮಾತಿಗೆ ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಇವತ್ತು ಈ ಪರಿಸ್ಥಿತಿ ಮಾಡಿ ನಮ್ಮ ಮನೆಗೆ ಬಂದಿದ್ದಾಗ ಸಾಯಿಸಿ ಎಸ್ತಿದ್ದಾರೆ ಸರ್. ಫೋನ್ ಮಾಡಿಬಿಟ್ಟು ಅವ್ರ ಅಮ್ಮ ಇಲ್ಲ, ಮಗಳು ಮನೆಗೆ ಹೋಗಿದ್ದಾರೆ ಬಾ ಅಂತ ಪ್ಲ್ಯಾನ್ ಮಾಡಿ ಅವರಮ್ಮ, ಅವಳು ಭವ್ಯ ಮತ್ತು ಇವನು ಮೋಹನ್ 3 ಜನ ಪ್ಲ್ಯಾನ್ ಮಾಡಿ ಸಾಯಿಸಿರೋದು ಸರ್. ಆಕ್ಸಿಡೆಂಟ್ ಕತೆ ಕಟ್ಟಿದ್ಲು, ಗೋಳಾಡಿ ತಗ್ಲಾಕೊಂಡ್ಲು. ಒದ್ದಾಡಿ ಮಧು ಮನೆಯಲ್ಲೇ ಜೀವ ಬಿಡ್ತಾ ಇದ್ದಂತೆ ತಪ್ಪಿಸಿಕೊಳ್ಳೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿತ್ತು ಈ ಕಳ್ಜೋಡಿ. ಮನೆಯಿಂದ ನೇರವಾಗಿ ಹೂವಿನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 375ರಲ್ಲಿ ಮೃತದೇಹವನ್ನ ತಂದಿದ್ದಾರೆ. ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾನೆ ಅನ್ನುವ ಥರ ರೀತಿ ಸೀನ್ ಕ್ರಿಯೇಟ್ ಮಾಡಿ ಶವವನ್ನ ಬಿಸಾಡಿ ಹೋಗಿದ್ರು. ಮನೆಗೆ ಹೋದಂತ ಭವ್ಯ ನಮ್ಮ ಯಜಮಾನ್ರು ಇನ್ನೂ ಬರ್ಲಿಲ್ವಲ್ಲ ಅಂತ ಡೌ ಮಾಡಿದ್ಲು. ಮಧು ಸತ್ತಿದ್ದಾನೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಗೋಳಾಡಿ ಕಣ್ಣೀರಿಟ್ಟಿದ್ಲು. ಅಯ್ಯೋ ನನ್ ಗಂಡ ಅಂತ ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ಲು. ಆದ್ರೆ ಕೊಲೆಯಾದಂಥ ಮಧು ತಾಯಿಗೆ ಅತ್ಯಾಕೋ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಹಾಸನ ಗ್ರಾಮಾಂತರ ಠಾಣೆಗೆ ರುಕ್ಮಿಣಿ ದೂರನ್ನ ಕೊಟ್ಟಿದ್ರು. ಕೇಸನ್ನ ತಗೊಂಡಂತ ಪೊಲೀಸರು ಮನೆಗೆ ಬರ್ತಾ ಇದ್ದಂತೆ ಭವ್ಯ ಬೆವರಿ ಹೋಗಿದ್ಲಂತೆ. ಇಬ್ಬರನ್ನು ವಶಕ್ಕೆ ಪಡೆದು ಕಾಕಿ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಗಂಡನನ್ನ ನಾನೇ ಕೊಂದಿದ್ದು ಅಂತ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಹಿಂಗೆ ಸರಿ ಇಲ್ವಂತೆ, ಮನೆಗೆ ಕೂಡಬೇಡ ಅಂದರು. ಏನಮ್ಮ ಮಾತನಾಡ್ಸೋಕ್ಕಲ್ಲಮ್ಮ ನೀನು ಅಂತೇಳಂದ. ಅಪ್ಪ ನಿಂದು ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತೈತೆ, ನನ್ನ ಜೊತೆ ಮಾತಾಡಬೇಡ ಅಂತೇಳಂದು. ಅವು ಕಾರ್ ನಿಂತಿದ್ದಲ್ಲ ಅಲ್ಲೇ ನಿಂತ್ಕೊಳ್ಳೋನು, ಅವ್ರು ಬಿಡೋರು, ಒಬ್ಬ ಕ್ಲಾಸ್ಗೆ ಹೋಗೋರು ಬಿಡೋರು, ಹಂಗೆ ಹೋಗೋರು ಸ್ವಾಮಿ. ನನಗೆ ವಿಷಯನೇ ಗೊತ್ತಲ್ಲ. ಅದು ರೋಡಲ್ಲಿ ಆ ಬಾಡಿನ ಮಲಗಿಸಿ ಇದೊಂದು ಆ್ಯಕ್ಸಿಡೆಂಟ್ ಥರ ಬಿಂಬಿಸಬೇಕು ಅಂತ ಒಂದು ಬಾಡಿಯನ್ನು ಬಿಟ್ಟು ಹೋಗಿರ್ತಾರೆ. ಆದರೆ ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಗೊತ್ತಿರೋದು ಏನಂತಂದರೆ ಈ ಕೊಲೆಯಲ್ಲಿ ಬರೀ ಮೋಹನ್ ಕುಮಾರ್ ಪಾತ್ರ ಮಾತ್ರ ಇಲ್ಲ, ಡಿಸೀಸ್ಡ್ ಆದ ಮಧು ಏನಿದಾರ ಅವ್ರ ಹೆಂಡತಿ ಮತ್ತು ಹೆಂಡತಿನ ತಾಯಿ ಭವ್ಯ ಮತ್ತು ಅವ್ರ ತಾಯಿಯಾದ ಜಯಂತಿ ಅವ್ರಿಗೂ ಸಹ ಇದರಲ್ಲಿ ಪಾತ್ರ ಇದೆ ಅಂತ ನಮಗೆ ಪ್ರಮುಖವಾಗಿ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ಅವ್ರು 3 ಜನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ. ಸದ್ಯ ಹಂತಕ್ಕೆ ಹೆಂಡತಿ ಭವ್ಯ ಪ್ರಿಯಕರ ಮೋಹನ್ ಹಾಗೂ ಮಗಳ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಂತ ಭವ್ಯ ತಾಯಿಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಹೆಂಡತಿನೇ ಪ್ರಪಂಚ ಅಂದುಕೊಂಡಿದ್ದವನು ಹೆಣವಾದ್ರೆ ಗಂಡನ ನೆತ್ತರದ ಕೋಡಿಯಲ್ಲೇ ಕಳ್ಳಾಟವಾಡಿದವಳು ಪ್ರಿಯಕರ್ನ ಜೊತೆ ಜೈಲು ಪಾಲಾಗಿದ್ದಾಳೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಹೆತ್ತವರನ್ನ ದೇವರ ಸಮಾನ ಅಂತಾರೆ. ಆದರೆ ಇಲ್ಲೊಬ್ಬ ಪಾಪಿ ಆಸ್ತಿಗಾಗಿ ಜನ್ಮ ಕೊಟ್ಟ ತಂದೆಯನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಒಡ ಹುಟ್ಟಿದ ಅಣ್ಣನ ರಕ್ತವನ್ನೂ ಹರಿಸಿದ್ದಾನೆ. ಹಂತಕನ ಅಟ್ಟಹಾಸಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ.
ಆಸ್ತಿಗಾಗಿ ತಂದೆ ಅಣ್ಣನ ಹೆಣ ಕೆಡವಿದ ಹಂತಕ. ಮಚ್ಚಿನಿಂದ ಕೊಚ್ಚಿ ರಕ್ತ ಹರಿಸಿದ ಕೀಚಕ. ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಬಿದ್ದು ನೆಮ್ಮದಿಯಾಗಿದ್ದವರ ಇತಿಹಾಸವೇ ಇಲ್ಲ ಬಿಡಿ. ಅದರಲ್ಲೂ ಆಸ್ತಿಗಾಗಿ ಜಿದ್ದು ಬಿದ್ರೆ ನಡೆಯೋದು ರಕ್ತ ಚರಿತ್ರೆ. ಹೆತ್ತವರು ಅಂತಾನೂ ನೋಡಲ್ಲ, ಒಡ ಹುಟ್ಟಿದವರು ಅನ್ನೋ ಕರುಣೆಯೂ ತೋರಲ್ಲ. ರುಂಡ ಚೆಂಡಾಡಿ ರಾಕ್ಷಸರಂತೆ ರಣಕೇಕೆ ಹಾಕ್ಬಿಡ್ತಾರೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರದ ಗಂಗೂರಲ್ಲಿ ಇಂಥದ್ದೇ ಘಟನೆ ನಡೆದೋಗಿದೆ. ಹೀಗೆ ರಾಕ್ಷಸನಂತೆ ಕಣ್ ಬಿಟ್ಕೊಂಡು ಗುರಾಯಿಸ್ತಿದ್ದಾನಲ್ಲ ಇವನೇ ನೋಡಿ, ಆಸ್ತಿಗಾಗಿ ಹೆತ್ತ ತಂದೆ ಒಡ ಹುಟ್ಟಿದ ಅಣ್ಣನ ರಕ್ತ ಹರಿಸಿದ ಹಂತಕ. ಹೆಸರು ಮೋಹನ್ ಕುಮಾರ್ ಅಂತ. ಆಸ್ತಿ ಮಾರಾಟ ಮಾಡಿದ್ರು ಅನ್ನೋ ಕಾರಣಕ್ಕೆ ತಂದೆ ದೇವೇಗೌಡ ಹಾಗೂ ಅಣ್ಣ ಮಂಜುನಾಥ್ನನ್ನ ರಾತ್ರೋರಾತ್ರಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮೃತ ದೇವೇಗೌಡರಿಗೆ 3 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳ ಮದುವೆಗಾಗಿ 20 ಲಕ್ಷ ಸಾಲ ಮಾಡಿಕೊಂಡಿದ್ರಂತೆ. ಹೀಗಾಗಿ 1.5 ಎಕರೆ ಜಮೀನು ಮಾರಾಟ ಮಾಡಿ ಸಾಲ ತೀರಿಸೋದಕ್ಕೆ ಮುಂದಾಗಿದ್ರು. ಇದಕ್ಕೆ ಕಿರಿಯ ಮಗ ಮೋಹನ್ ವಿರೋಧ ಮಾಡಿದ್ದ. ಜಮೀನು ಮಾರಿದ ಹಣದಲ್ಲಿ ತನಗೆ ಅರ್ಧ ಕೊಡುವಂತೆ ಪಟ್ಟು ಹಿಡಿದಿದ್ದ. ಆದ್ರೆ ತಂದೆ ಸಾಲ ತೀರಿಸಬೇಕು ಅಂತ ಹಣ ಕೊಟ್ಟಿರ್ಲಿಲ್ಲ. ಅಲ್ಲದೆ ಸಹೋದರ ಮಂಜುನಾಥ್ ಕೂಡ ಹಣ ಕೊಡಲ್ಲ ಅಂದಿದ್ದಂತೆ. ಇದೇ ವಿಚಾರಕ್ಕೆ ಕತ್ತಿ ಮಸೀತಿದ್ದ ಮೋಹನ್ ನಿನ್ನೆ ರಾತ್ರಿ ಮಲಗಿದ್ದ ಮಂಜುನಾಥ್ ಮೇಲೆ ಮಚ್ಚಿನಿಂದ ಮನಸೋಗಿಚ್ಚೆ ಕೊಚ್ಚಿದ್ದಾನೆ. ಮಂಜುನಾಥ್ ಕಿರುಚಾಡ್ತಿದ್ದಂತೆ ರಕ್ಷಣೆಗೆ ಹೋದ ತಂದೆಯನ್ನು ತಲೆ ಒಡೆದು ಕೊಂದಿದ್ದಾನೆ. ಇದನ್ನೆಲ್ಲ ನೋಡಿದ ಹೆತ್ತವಳ ಮೇಲೂ ನರಹಂತಕ ಮಚ್ಚು ಬೀಸಿದ್ದಾನೆ. ಆದರೆ ಕೂಡಲೇ ಮನೆಯಿಂದ ಓಡಿ ಹೋಗಿ ತಾಯಿ ಜೀವ ಉಳಿಸಿಕೊಂಡಿದ್ದಾಳೆ. ಡಿಸೀಸ್ಡ್ ಮಂಜುನಾಥ್ ಮತ್ತು ತಂದೆ ದೇವೇಗೌಡ ಅವ್ರಿಗೆ ಅವ್ರ ಮಗ ಮತ್ತು ತಮ್ಮನಾದ ಮೋಹನ್ ಕುಮಾರ್ ಅಲೈಸ್ ನಾಗರಾಜ್ ಅವರು ಕೊಲೆ ಮಾಡಿದ್ದಾರೆ. ಈಗ ಅವ್ರ ಅಮ್ಮ ಜಯಮ್ಮ ಇದ್ದಾರೆ, ಅವರು ಟ್ರೀಟ್ಮೆಂಟ್ ಬಿಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಈಗ ನಾವು ಅಟ್ಲೀಸ್ಟ್ ಡಿಸೈಡ್ ಮಾಡೋಕ್ಕೆ ಬಾಡಿ ಈಗ ನಾವೆಲ್ಲ ಪೋಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಜಸ್ಟ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು ಪೋಸ್ಟರ್ಸ್. ಮನೆಯನ್ನೇ ರಕ್ತಸಿಕ್ತವಾಗಿಸಿದ್ದ ಕೊಲೆಗಡುಕ ಮೋಹನ್ ಸಹೋದರಿಗೆ ಕಾಲ್ ಮಾಡಿ ಕೊಲೆ ಮಾಡಿದ್ದಾಗಿ ಹೇಳಿದ್ದಾನೆ. ಅಲ್ಲದೆ ನನಗೂ ಏಟಾಗಿದೆ, ಆಸ್ಪತ್ರೆಗೆ ಸೇರಿಸು ಎಂದು ಕರೆದಿದ್ದಾನೆ. ವಿಷಯ ಕೇಳಿ ಓಡೋಡಿ ಬಂದ ಸಹೋದರಿ ಮನೆಗೆ ಬಂದು ನೋಡಿದ್ರೆ ತಂದೆ ಹೆಣದ ಪಕ್ಕದಲ್ಲೇ ಮೋಹನ್ ನಿದ್ದೆ ಮಾಡ್ತಿದ್ದಂತೆ. ಆಸ್ತಿ ಮಾರ್ಬೇಡ ಕಣಪ್ಪ ಅಂತಲೂ ಹೇಳಿದ್ದು, ಮಾರಿದ್ರೆ ನಿನಗೆ ತೊಂದರೆ ಆಯ್ತತೆ ಅಂತಲೂ ಹೇಳಿದ್ದು. ತಂದೆ ಮಾಡೇಬಿಟ್ಟ ಸರ್, ಮಾತ್ರ ಬಿಡ್ಬೇಡಿ ಸರ್, ಮುಟ್ಟಿರಿ ಅನ್ನ. ಇವತ್ತೇ ಬರ್ಬೇಕು ಮಾತ್ರ, ಇವತ್ತೇ ಸಾಯಿಸಿ, ಇವತ್ತೇ ನಾನೇ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವತ್ತೇ ಸಾಯಿಸಾಕ್ತೀನಿ ನಾನು. ಸದ್ಯ ಮರ್ಡರರ್ ಮೋಹನ್ನನ್ನ ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇನೇ ಇರಲಿ, ಆಸ್ತಿಗಾಗಿ ಜನ್ಮ ಕೊಟ್ಟ ಅಪ್ಪ ಒಡ ಹುಟ್ಟಿದ ಅಣ್ಣನನ್ನೇ ಬರ್ಬರವಾಗಿ ಕೊಂದಿದ್ದು ಮಾತ್ರ ದುರಂತ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ದರ್ಶನ್, ನಾಗರಾಜ್, ವಿನಯ್ ಬಿಟ್ರೆ ಉಳಿದವರು ಗೈರಾಗಿದ್ರು. ಹೀಗಾಗಿ ಗರಂ ಆದ ಜಡ್ಜ್ ವಾರೆಂಟ್ ಜಾರಿ ಮಾಡೋ ಎಚ್ಚರಿಕೆ ಕೊಟ್ಟರು. ಇತ್ತ ದರ್ಶನ್ ಬೆನ್ನಲ್ಲೇ ಪವಿತ್ರ ಕೂಡ ವಿದೇಶಕ್ಕೆ ಹಾರೋದಕ್ಕೆ ರೆಡಿ ಆಗಿದ್ದಾರೆ. ದರ್ಶನ್ ಹಾಜರು, ಪವಿತ್ರ ಗೌಡ ಗೈರು. ಅರೆಸ್ಟ್ ಆಗಬೇಕಾಗುತ್ತೆ ಅಂತೂ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ವಿಚಾರಣೆ ಶುರುವಾಗಿದ್ದು, ಜಾಮೀನು ಪಡೆದ ಎಲ್ಲ ಆರೋಪಿಗಳು ಪ್ರತಿ ತಿಂಗಳು ಕೋರ್ಟ್ಗೆ ಹಾಜರಾಗಬೇಕು. ಅದರಂತೆ ಇವತ್ತು ಎಲ್ಲ ಆರೋಪಿಗಳು CCH 57ರ ಜಡ್ಜ್ ಎದುರು ಹಾಜರಾಗಬೇಕಿತ್ತು. ಆದರೆ ದರ್ಶನ್, ನಾಗರಾಜ್, ವಿನಯ್ ಮಾತ್ರ ಹಾಜರಾಗಿದ್ರು. ಹೀಗಾಗಿ ಕೋರ್ಟಲ್ಲಿ ನ್ಯಾಯಾಧೀಶರು ಗರಂ ಆದ್ರು. ವಾರೆಂಟ್ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2, A1 ಆಗಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಸಾಕಷ್ಟು ಮಂದಿ ಗೈರು ಹಾಜರಾಗಿದ್ರು. ದರ್ಶನ್ ಜೊತೆಗೆ ನಾಗರಾಜ್ ಹಾಗೂ ವಿನಯ್ ಮಾತ್ರ ಹಾಜರಿದ್ರು. ಆರೋಪಿಗಳ ಹಾಜರಾತಿ ಕರೆಯುವಾಗ ಕೋರ್ಟ್ಗೆ ಗೈರಾಗಿದ್ದ ಆರೋಪಿಗಳ ಮೇಲೆ ಗರಂ ಆದ್ರು. ವಿಚಾರಣೆಗೆ ಯಾಕೆ ಬಂದಿಲ್ಲ ಅಂತ ವಿವರಣೆ ನೀಡಬೇಕು. ಇದೇ ತರ ಆಯ್ತು ಅಂದ್ರೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡ್ತೀನಿ ಅಂತಾನು ಎಚ್ಚರಿಕೆ ನೀಡಿದ್ರು. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 12ಕ್ಕೆ ಮುಂದೂಡಿದ ಕೋರ್ಟ್ ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಕೋರ್ಟ್ಗೆ ಹಾಜರಾಗಬೇಕು ಎಂದಿದ್ದಾರೆ. ಇನ್ನು ದರ್ಶನ್ಗೆ ನಾಳೆಯಿಂದ ವಿದೇಶಕ್ಕೆ ತೆರಳಲು ಕೋರ್ಟ್ ಅನುಮತಿ ನೀಡಿದ್ದು, ನಾಳೆಯಿಂದ ದರ್ಶನ್ ವಿದೇಶ ಪ್ರವಾಸ ಕೈಗೊಳ್ಳೋ ಸಾಧ್ಯತೆ ಇದೆ.
ದರ್ಶನ್ ವಿದೇಶ ಪ್ರವಾಸ ಬೆನ್ನಲ್ಲೇ ಸುಬ್ಬಿ ಪ್ಲಾನ್. ವಿದೇಶಕ್ಕೆ ಹೋಗಲು ಅನುಮತಿ ಕೋರಿ ಅರ್ಜಿ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ಅಂತ ನಾಳೆಯಿಂದ 20 ದಿನಗಳ ಕಾಲ ವಿದೇಶಕ್ಕೆ ಹೋಗಲು ಅನುಮತಿ ಪಡೆದಿದ್ದಾರೆ. ದರ್ಶನ್ಗೆ ವಿದೇಶಕ್ಕೆ ಹೋಗಲು ಅನುಮತಿ ಸಿಕ್ತಿದ್ದ ಹಾಗೆ ಕೋರ್ಟಲ್ಲಿ ಪವಿತ್ರ ಗೌಡ ಕೂಡ ಅರ್ಜಿ ಹಾಕಿದ್ದಾರೆ. ತನ್ನ ರೆಡ್ ಕಾರ್ಪೆಟ್ ಸಂಸ್ಥೆ ವ್ಯವಹಾರಕ್ಕಾಗಿ ವಿದೇಶದ ಜೊತೆಗೆ ಧರ್ಮಸ್ಥಳ, ತಿರುಪತಿ, ಮಂಗಳೂರು ಸೇರಿದಂತೆ ಹೊರ ರಾಜ್ಯಕ್ಕೂ ಅನುಮತಿ ಕೋರಿದ್ದಾರೆ. ದರ್ಶನ್ ಶೂಟಿಂಗ್ಗೆ ಹೋಗ್ತಾ ಇರುವ ಬೆನ್ನಲ್ಲೇ ಪವಿತ್ರ ಗೌಡ ವಿದೇಶಕ್ಕೆ ಹೋಗಲು ರೆಡಿಯಾಗ್ತಿರೋ ಉದ್ದೇಶ ಏನು ಅನ್ನೋ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಪವಿತ್ರ ಅರ್ಜಿ ಹಾಕಿದ್ದು ಪರೋಕ್ಷವಾಗಿ ವಿಜಯಲಕ್ಷ್ಮಿಗೆ ಟಾಂಗ್ ಎನ್ನಲಾಗ್ತಿದೆ. ಕೋರ್ಟ್ ಅನುಮತಿ ಕೊಟ್ಟರೆ ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಭೀತಿ ಹುಟ್ಟಿಸಿದ್ದ ಹಾಸನ ಸರಣಿ ಹೃದಯಾಘಾತ ಪ್ರಕರಣದ ವರದಿ ಕೊನೆಗೂ ಬಹಿರಂಗಗೊಂಡಿದೆ. ಎಳೆ ಹೃದಯಕ್ಕೆ ಏನಾಗ್ತಿದೆ ಅನ್ನೋ ಅಸಲಿ ಸತ್ಯ ಬಹಿರಂಗವಾಗಿದೆ. ಇದರ ಜೊತೆಗೆ ಆಟೋ ಕ್ಯಾಬ್ ಚಾಲಕರು ಹೈ ರಿಸ್ಕ್ ಅಲ್ಲಿದ್ದಾರೆ ಅನ್ನೋದು ರಿವೀಲ್ ಆಗಿದೆ. ಹಾರ್ಟ್ ಅಟ್ಯಾಕ್ ಈ ಹೆಸರು ಕೇಳಿದ್ರೆ ಸಾಕು ಮೈಯೆಲ್ಲ ನಡುಗುವಂತಾಗಿದೆ. ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತೆ ಮಾಡ್ತಿದೆ. ಹರೆಯದ ವಯಸ್ಸಿನವರೇ ನಿಂತಲ್ಲೇ ಕೂತಲ್ಲೇ ಕುಸಿದು ಸಾವಿನ ಕದ ತಡ್ತಿದ್ದಾರೆ. ಹಾಸನದಲ್ಲಿ ಎದ್ದ ಹೃದಯದ ಜ್ವಾಲೆ ಜಿಲ್ಲೆಯಲ್ಲೂ ಆತಂಕ. ಪಾಠ ಕೇಳ್ತಿರೋ ಮಕ್ಕಳ ಕೂಗನ್ನೂ ಕೇಳ್ತಿಲ್ಲ. ಹಸೆಮಣೆ ಏರಿದ ಸಂಭ್ರಮದಲ್ಲಿದ್ದವರನ್ನೂ ಬಿಡ್ತಿಲ್ಲ. ಸಣ್ಣ ಸುಳಿವನ್ನೂ ಕೊಡದೆ ಹೃದಯಕ್ಕೆ ಬಲೆ ಹಾಕಿ ಉಸಿರು ನಿಲ್ಲಿಸ್ತಿದೆ. ಇದರ ಮಧ್ಯೆ ಹಾಸನದಲ್ಲಿ ಎದ್ದಿರೋ ಹಾರ್ಟ್ ಸುನಾಮಿಗೆ ಕಾರಣ ಏನು ಅನ್ನೋ ನಿಗೂಢ ರಹಸ್ಯ ಎಲ್ಲರನ್ನೂ ಕಾಡುವಂತೆ ಮಾಡಿತ್ತು. ಸದ್ಯ ಆ ಎಲ್ಲ ರಹಸ್ಯವೂ ಹೊರಬಿದ್ದಿದೆ. ಹಾಸನದಲ್ಲಿ ಸಾಲು ಸಾವಿಗೆ ಕಾರಣ ಏನು ಎಂದು ಹುಡುಕಿ ಹೊರಟ ತಾಂತ್ರಿಕ ಸಲಹಾ ಸಮಿತಿ ಜೂನ್ನಲ್ಲಿ ಸಂಭವಿಸಿದ 45 ಸಾವುಗಳ ಬಗ್ಗೆ 10 ದಿನಗಳ ಕಾಲ ಅಧ್ಯಯನ ನಡೆಸಿತ್ತು. ಇದರಲ್ಲಿ 24 ಸಾವುಗಳನ್ನು ಅಧ್ಯಯನ ಮಾಡಲಾಗಿತ್ತು. 20 ಸಾವುಗಳು ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ತನಿಖೆಯ ವರದಿಯನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕ ಹಾಗೂ ಸಲಹಾ ಸಮಿತಿ ಮುಖ್ಯಸ್ಥ ಡಾಕ್ಟರ್ ರವೀಂದ್ರನಾಥ್ ಜೊತೆ ಚರ್ಚಿಸಿದ ಬಳಿಕ ಸರ್ಕಾರಕ್ಕೆ ಒಪ್ಪಿಸಿದ್ದು ಕೆಲ ಶಾಕಿಂಗ್ ವಿಚಾರಗಳು ಬಯಲಾಗಿವೆ. 7 ಹೃದಯಾಘಾತದ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು 7ರಲ್ಲಿ 1 ಪ್ರಕರಣದ ಮರಣೋತ್ತರ ಪರೀಕ್ಷೆ ವರದಿ ಮಾತ್ರ ಬಾಕಿ ಇದೆ. 5 ಮರಣೋತ್ತರ ಪರೀಕ್ಷೆಗಳ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದ್ದು ಪರೀಕ್ಷೆಯಲ್ಲಿ 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವು ಅನ್ನೋದು ಗೊತ್ತಾಗಿದೆ. 5ರಲ್ಲಿ ಯಂಗ್ ಸಡನ್ ಡೆತ್ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದು ಆತಂಕ ಮೂಡಿಸಿದೆ. ಆಟೋ ಕ್ಯಾಬ್ ಡ್ರೈವರ್ಸ್ ಇನ್ ಡೇಂಜರ್. 30% ಹೃದಯಾಘಾತ ಚಾಲಕರಲ್ಲಿ ಪತ್ತೆ. ತನಿಖಾ ವರದಿಯ ಪ್ರಕಾರ 75% ರೋಗಿಗಳಿಗೆ ಕಾರಣ ಕೊಡಬಹುದು. ಇನ್ನುಳಿದ 25% ರೋಗಿಗಳ ಸಾವಿಗೆ ಕಾರಣ ಹೇಳಲು ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚು ಹೃದಯಾಘಾತ ಆಗ್ತಿರೋ ಸತ್ಯ ಹೊರಬಿದ್ದಿದೆ. ಇದರ ಮಧ್ಯೆ ಬದುಕು ಅರಸಿ ರಾಜಧಾನಿಗೆ ಬಂದ ಚಾಲಕರು ಅತಿ ಹೆಚ್ಚು ಹೃದಯಾಘಾತಕ್ಕೆ ಒಳಪಡುತ್ತಿರೋ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಆಟೋ ಕ್ಯಾಬ್ ಚಾಲಕರು ಹೃದಯಾಘಾತಕ್ಕೆ ಒಳಪಡುತ್ತಿರುವ ಆತಂಕವನ್ನ ವರದಿ ಹೊರಹಾಕಿದೆ. ಹಾಸನದ 20 ಹೃದಯಾಘಾತ ಪ್ರಕರಣಗಳ ಪೈಕಿ 6 ಜನ ಆಟೋ ಕ್ಯಾಬ್ ಡ್ರೈವರ್ಸ್ ಮೃತಪಟ್ಟಿದ್ದಾರೆ. ಹೈ ರಿಸ್ಕ್ನಲ್ಲಿ ಆಟೋ ಕ್ಯಾಬ್ ಚಾಲಕರು ಇದ್ದು 30% ಸಾವು ಚಾಲಕರಲ್ಲಿ ಕಂಡುಬರ್ತಿರೋ ವಿಚಾರ ಬಯಲಾಗಿದೆ. ಆಟೋ ಕ್ಯಾಬ್ ಚಾಲಕರಿಗೆ ಹೃದಯಾಘಾತ ಹೆಚ್ಚು ಆಗ್ತಿರೋ ಕಾರಣ ಚಾಲಕರಿಗೆ ಪ್ರತ್ಯೇಕವಾಗಿ ಹೃದಯ ತಪಾಸಣೆ ಮಾಡಿಸುವ ಆಲೋಚನೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಹಾಸನ ಜಿಲ್ಲೆಯವರು ಆಗಿರುವಂಥದ್ದು. ಇದರಲ್ಲಿ 24ರಲ್ಲಿ 4 ಜನ ಅವರು ಈ ಕಾರ್ಡಿಯಾಕ್ ಸಂಬಂಧಪಟ್ಟಿರ್ತಕ್ಕಂಥ ಮರಣ ಸಾವು ಅಲ್ಲ ಅಂತ ಹೇಳಿದ್ದಾರೆ. ನೇರವಾಗಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾವುಗಳಂತ ಅವರು ಹೇಳಿದ್ದಾರೆ. 10 ಕನ್ಫರ್ಮ್ಡ್ ಕಾರ್ಡಿಯಾಕ್ ಡೆತ್ಸ್. ಸಾವುಗಳಿಗೆ ಜೀವನ ಶೈಲಿಯೇ ಕಾರಣ ಎಂಬ ಬಗ್ಗೆ ತಜ್ಞರ ತಂಡ ಅಭಿಪ್ರಾಯಕ್ಕೆ ಬಂದಿದೆ. ಹಾಸನದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಬೆನ್ನಲ್ಲೇ ತಜ್ಞರ ಸಮಿತಿ ಕಳೆದ ಸಾಲಿನ ಪಟ್ಟಿ ಕೂಡ ತೆಗೆದಿದೆ. 2024-2025 ಎರಡೂ ಸಾಲಿನ ಪ್ರಕರಣಗಳ ಸ್ಟಡಿ ನಡೆಸಿರುವ ಸಮಿತಿ ಕಳೆದ ವರ್ಷಕ್ಕಿಂತ ಈ ವರ್ಷದ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣ ತಡೆಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ.
15 ವರ್ಷದ ಮಕ್ಕಳಿಗೆ ಹೈಪರ್ ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್, ಹಾರ್ಟ್ ಸ್ಕ್ರೀನಿಂಗ್ ಮಾಡಬೇಕು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಸಿಜಿ ಅಳವಡಿಸಬೇಕು. ಹೃದಯ ಜ್ಯೋತಿ ಯೋಜನೆ ವಿಸ್ತರಿಸುವ ಸಲಹೆ ನೀಡಿದ್ದಾರೆ. ತಾಲೂಕು ಆಸ್ಪತ್ರೆಗಳಲ್ಲಿ ಇಸಿಜಿ ಇದೆ, ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು CHCಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಒಟ್ನಲ್ಲಿ ಹಾಸರದ ಹೃದಯಾಘಾತ ಪ್ರಕರಣದ ವರದಿ ಹೊರಬಿದ್ದಿದ್ದು ಹೈ ರಿಸ್ಕ್ ಫ್ಯಾಕ್ಟರ್ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಅವರದ್ದೆಲ್ಲ ಆಟ ಪಾಠ ಅಂತ ಕುಣಿದು ಕುಪ್ಪಳಿಸೋ ವಯಸ್ಸು. ಇಂತಹ ವಯಸ್ಸಲ್ಲೇ ಮದುವೆಯಾಗಿ ಮಕ್ಕಳು, ಸಂಸಾರ ಅಂತ ಪರದಾಡ್ತಿದ್ದಾರೆ. ಬಾಲ ಗರ್ಭಿಣಿಯರ ಕುರಿತು ಆರೋಗ್ಯ ಇಲಾಖೆ ಕೊಟ್ಟ ಅಂಕಿ ಸಂಖ್ಯೆ ಆತಂಕ ಹುಟ್ಟುವಂತೆ ಮಾಡಿದೆ. ಹೆಚ್ಚಾಗ್ತಿದೆ ಬಾಲ ಗರ್ಭಿಣಿಯರ ಸಂಖ್ಯೆ. ಬೆಚ್ಚಿ ಬೀಳಿಸಿದ ಆರೋಗ್ಯ ಇಲಾಖೆ ವರದಿ. ಆಡೋ ವಯಸ್ಸಲ್ಲೇ ಸಂಸಾರದ ಭಾರ ಹೊತ್ತಿದ್ದಾರೆ. ಮಕ್ಕಳಲ್ಲಿ ಮಕ್ಕಳಾಗಿ ಕುಣಿದು ಕುಪ್ಪಳಿಸೋ ಸಮಯದಲ್ಲೇ ಅಮ್ಮಂದಿರಾಗ್ತಿದ್ದಾರೆ. ಏನೂ ಅರಿಯದ ವಯಸ್ಸಿಗೆ ಗರ್ಭಧರಿಸಿ ಪಡಬಾರದ ಕಷ್ಟಪಟ್ಟು ಪರದಾಡ್ತಿದ್ದಾರೆ. ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಹೊರಹಾಕಿದ ಬಾಲ ಗರ್ಭಿಣಿಯರ ಅಂಕಿಅಂಶ ಅಕ್ಷರಶಃ ಆತಂಕ ಹುಟ್ಟುವಂತೆ ಮಾಡಿದೆ. ಕೇವಲ 8, 9, 10 ವರ್ಷಕ್ಕೆ ಗರ್ಭಧರಿಸುತ್ತಿದ್ದಾರೆ ಅನ್ನೋದು ಬಯಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಯಾಕೆ ಹೆಚ್ಚಾಗ್ತಿವೆ ಅಂತ ಹುಡುಕ್ತಾ ಹೊರಟ ಅಧಿಕಾರಿಗಳಿಗೆ ಮತ್ತೊಂದು ಸ್ಫೋಟಕ ಸತ್ಯ ಹುಬ್ಬೇರಿಸುವಂತೆ ಮಾಡಿದೆ. ಓದೋ ವಯಸ್ಸಲ್ಲೇ ಮದ್ವೆಗೂ ಮೊದಲೇ ಬಾಲಕಿಯರು ಗರ್ಭಿಣಿಯರಾಗ್ತಿದ್ದಾರೆ. ಇದರಿಂದ ಮರ್ಯಾದೆಗೆ ಅಂಜಿ ಪೋಷಕರು ಮಕ್ಕಳಿಗೆ ಮದುವೆ ಮಾಡ್ತಿದ್ದಾರೆ ಅನ್ನೋ ಅಂಶವೂ ಬಯಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಇದರ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಕಂಡುಬಂದ ಬಾಲ ಗರ್ಭಿಣಿಯರ ಸಂಖ್ಯೆ ನಿಜಕ್ಕೂ ಆತಂಕ ಹುಟ್ಟಿಸಿದೆ. 2024ರ ಏಪ್ರಿಲ್ನಿಂದ 2025ರ ಮೇ ತಿಂಗಳವರೆಗೆ 19 ವರ್ಷದೊಳಗಿನ 31,663 ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಇದರಲ್ಲಿ 18 ವಯೋಮಾನದೊಳಗಿನ 26,393 ಬಾಲಕಿಯರಿದ್ದಾರೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬಾಲಕಿಯರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬೆಳಗಾವಿಯಲ್ಲಿ 3,158, ಬೆಂಗಳೂರು ನಗರದಲ್ಲಿ 3,271, ಬೆಂಗಳೂರು ಗ್ರಾಮಾಂತರದಲ್ಲಿ 458, ವಿಜಯಪುರದಲ್ಲಿ 2,278, ರಾಯಚೂರಲ್ಲಿ 2,012, ಬಾಗಲಕೋಟೆಯಲ್ಲಿ 1,092, ಬಳ್ಳಾರಿಯಲ್ಲಿ 1,077, ಬೀದರಲ್ಲಿ 1,016, ಚಿತ್ರದುರ್ಗದಲ್ಲಿ 1,246, ಮೈಸೂರಲ್ಲಿ 1,623, ಹಾಸನದಲ್ಲಿ 1,093, ತುಮಕೂರಲ್ಲಿ 1,037 ಹಾಗೂ ಯಾದಗಿರಿಯಲ್ಲಿ 1,022 ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ. ಕಳೆದ 3-4 ವರ್ಷದಿಂದ ಬಹುಶಃ ನಾವುಗಳು ವ್ಯವಸ್ಥೆ ಬಾಲ್ಯ ವಿವಾಹಗಳನ್ನು ತಡೆಯುವುದರಲ್ಲಿ ವಿಫಲ ಆಗಿರಬೇಕು. ಹಾಗಾಗಿ ಇವತ್ತು ಈ ಬಾಲ ಗರ್ಭಿಣಿಯರ ಸಂಖ್ಯೆ, ಬಾಲ ತಾಯಂದಿರ ಸಂಖ್ಯೆ ಇಷ್ಟೊಂದು ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ತದೆ. ಅನಕ್ಷರತೆ, ಬಡತನ, ಮೂಢನಂಬಿಕೆ, ಹೆಣ್ಣೆಂಬ ಕೀಳು ಮನೋಭಾವ ಸೇರಿದಂತೆ ಹಲವು ಕಾರಣಗಳೂ ಕೂಡ ಬಾಲ್ಯ ವಿವಾಹಕ್ಕೆ ಕಾರಣವಾಗ್ತಿವೆ. ಬಾಗಲಕೋಟೆಯಲ್ಲಿ ಕಳೆದ ವರ್ಷದಿಂದ 66 ಪ್ರಕರಣಗಳು ಪತ್ತೆಯಾಗಿದ್ದು, ಅದರಲ್ಲಿ 2 ಪ್ರಕರಣಗಳಲ್ಲಿ ಮಾತ್ರ FIR ಆಗಿದೆ. ಇದು ಅಧಿಕಾರಿಗಳಿಗೆ ಮತ್ತಷ್ಟು ಟೆನ್ಷನ್ ತಂದಿಟ್ಟಿದೆ. ಈಗಿನವರೆಲ್ಲ ಆಲ್ಮೋಸ್ಟ್ 16 ವರ್ಷ, 17 ವರ್ಷ ಈ ವಯಸ್ಸಿನವರು ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಮೇನ್ಲಿ ಬಿಕಾಸ್ ಆಫ್ ಮೊಬೈಲ್, ಇಂಟರ್ನೆಟ್. ಇದನ್ನ ನೋಡ್ಬಿಟ್ಟು ಮಕ್ಕಳಿಗೆಲ್ಲ ಆ ಏಜ್ ಅಲ್ಲಿ 16-17 ವಯಸ್ಸಲ್ಲಿ ಮಕ್ಕಳಿಗೆ ಒನ್ ಟೈಪ್ ಆಫ್ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್ ಇರುತ್ತೆ. ಸೊ ಈ ಏಜ್ನವರೇ ಜಾಸ್ತಿ, ಇವನ್ ಪೋಕ್ಸೋಗಾಯ್ತು, ಚೈಲ್ಡ್ ಮ್ಯಾರೇಜ್ ಆಯ್ತು, ಈ ಏಜ್ನವರೇ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ. ಒಟ್ಟಾರೆ ಯಾವ್ಯಾವುದೋ ಕಾರಣಕ್ಕೆ ಪೋಷಕರೇ ಮಕ್ಕಳ ಬಾಳಿಗೆ ಕೊಳ್ಳಿ ಇಡ್ತಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ. ಬಾಲ್ಯ ವಿವಾಹ ತಡೆಗಟ್ಟಿ ಮಕ್ಕಳ ಬಾಳಲ್ಲಿ ಬೆಳಕು ಮೂಡಿಸಬೇಕಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಅದೃಷ್ಟ ಅನ್ನೋದು ನೆಟ್ಟಗಿದ್ರೆ ಬದುಕು ಹೇಗ್ ಬದಲಾಗತ್ತೆ ನೋಡಿ. ಮಂಗಳೂರಿನ 20 ವರ್ಷದ ಯುವತಿ ಈಗ ಬರೋಬ್ಬರಿ 72 ಲಕ್ಷ ಸಂಬಳದ ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ. ಮೊದಲ ಪ್ರಯತ್ನದಲ್ಲೇ ರೋಲ್ಸ್ ರಾಯ್ಸ್ ಬಿಗ್ ಆಫರ್ ಕೊಟ್ಟಿದೆ. ಇಪ್ಪತ್ತನೇ ವಯಸ್ಸಿಗೆ ಕುಡ್ಲದ ಕುವರಿಗೆ ಬಿಗ್ ಆಫರ್. ರೋಲ್ಸ್ ರಾಯ್ಸ್ನಲ್ಲಿ ಕೆಲಸ, 72 ಲಕ್ಷ ಸಂಬಳ. ಹುಟ್ಟಿದ ಮೇಲೆ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬರಿಗೂ ಇರುತ್ತೆ.
ಆದರೆ ಕಂಡ ಕನಸು ನನಸಾಗೋದಿಕ್ಕೆ ದಿಟ್ಟ ಗುರಿ, ಪರಿಶ್ರಮ, ಶ್ರದ್ಧೆ ಜೊತೆಗೆ ಅದೃಷ್ಟವೂ ಇರಬೇಕು. ಆಗ್ಲೇ ಶ್ರಮಕ್ಕೆ ತಕ್ಕ ಪ್ರತಿಫಲದ ಪಟ್ಟ ಸಿಗೋದು. ಸಾಧಿಸುವ ಛಲ ಇದ್ರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋ ಮಾತಿಗೆ ಈ ಯುವತಿಯೇ ಬೆಸ್ಟ್ ಎಕ್ಸಾಂಪಲ್. ಚಿಕ್ಕ ವಯಸ್ಸಲ್ಲೇ ವರ್ಷಕ್ಕೆ 72 ಲಕ್ಷ ಸಂಬಳ ಸಿಗೋ ಕೆಲಸ ಗಿಟ್ಟಿಸಿಕೊಂಡು ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದ್ದಾಳೆ. ಈ ನಗುಮುಖದ ಚಿಲುವೆ ಹೆಸರು ರಿತುಪರ್ಣ. ಜಸ್ಟ್ 20 ವರ್ಷ. ತೀರ್ಥಹಳ್ಳಿ ತಾಲೂಕಿನ ಯಮರವಳ್ಳಿ ಗ್ರಾಮದ ಕೋದೂರು ನಿವಾಸಿ. ಮಂಗಳೂರಿನ ಸಹ್ಯಾದ್ರಿ ಕಾಲೇಜಲ್ಲಿ ರೋಬೋಟಿಕ್ ಅಂಡ್ ಆಟೋಮೇಷನ್ ಇಂಜಿನಿಯರಿಂಗ್ ಫೈನಲ್ ಸೆಮಿಸ್ಟರ್ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಓದಲ್ಲಿ ಯಾವಾಗ್ಲೂ ಫಸ್ಟ್. ಮೊದಲು ಡಾಕ್ಟರ್ ಆಗಬೇಕು ಅನ್ನೋ ಮಹದಾಸೆ ಹೊಂದಿದ್ರು ಸೀಟ್ ಕೈ ತಪ್ಪಿದ್ರಿಂದ ಕುಗ್ಗದೆ ಇಂಜಿನಿಯರಿಂಗ್ ಕಡೆ ಮುಖ ಮಾಡಿದ್ರು. ಸದ್ಯ ಇದೇ ಇಂಜಿನಿಯರಿಂಗ್ ಅದೃಷ್ಟದ ಬಾಗಿಲನ್ನೇ ತೆರೆದಿಟ್ಟಿದೆ. ವಿಶ್ವದ ಅತ್ಯಂತ ಟಾಪ್ 10 ಕಾರ್ಗಳ ಪೈಕಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ರೋಲ್ಸ್ ರಾಯ್ಸ್ ಕಾರ್ ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾಳೆ ರಿತುಪರ್ಣ. ರಿತುಪರ್ಣ ಅಂತಿಂತಹ ಹುಡುಗಿಯಲ್ಲ. ಓದಿನಲ್ಲಿ ನಾ ಮುಂದು ಅನ್ನೋರನ್ನ ಬಿಟ್ಟವಳೇ ಅಲ್ಲ. ಫಸ್ಟ್ ಸೆಮಿಸ್ಟರ್ನಲ್ಲೇ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಇನೋವೇಷನ್ ಸಮ್ಮೇಳನದಲ್ಲಿ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ಲು. 3ನೇ ವರ್ಷದಲ್ಲಿ ಅಮೆರಿಕ ಮೂಲದ ಪ್ರತಿಷ್ಠಿತ ಕಂಪನಿ ರೋಲ್ಸ್ ರಾಯ್ಸ್ನಲ್ಲಿ ಇಂಟರ್ನ್ಶಿಪ್ ಮಾಡೋ ಅವಕಾಶನೂ ಗಿಟ್ಟಿಸಿಕೊಂಡಿದ್ಲು. ಸಿಕ್ಕ ಅವಕಾಶವನ್ನೇ ಬಳಸಿಕೊಂಡು 8 ತಿಂಗಳ ಕಾಲ ಕೊಟ್ಟ ಟಾಸ್ಕ್ಗಳನ್ನೆಲ್ಲ ಚಿಟಿಕೆ ಹೊಡೆಯೋದರಲ್ಲಿ ಮಾಡಿ ಮುಗಿಸಿದಾಳೆ. ತನ್ನ ಕೆಲಸದ ಮೂಲಕವೇ ಗಮನ ಸೆಳೆದು ಅದೇ ಕಂಪನಿಯಲ್ಲೇ ವರ್ಷಕ್ಕೆ 72 ಲಕ್ಷ ಸಂಬಳ ಸಿಗೋ ಕೆಲಸ ಪಡ್ಕೊಂಡಿದ್ದಾಳೆ. ತುಂಬಾನೇ ಹೆಮ್ಮೆ ಇದೆ ಆ್ಯಕ್ಚುಲಿ. ಅಂದರೆ ಯಾರು ಸಹ ಇದು ಈಸಿ ಅಲ್ಲ, ಅಷ್ಟು ಈಸಿ. ನಾನು ತುಂಬ ಪ್ರಯತ್ನ ಸಹ ಪಟ್ಟಿದ್ದೇನೆ, ಅದಕ್ಕೆ ತಕ್ಕ ಪ್ರತಿಫಲ ಸಹ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಇದೆ. ವಾಪಸ್ ಬರುವಾಗ ಸ್ವಲ್ಪ ಅಲ್ಲಿ ನಾನು ಅರ್ನ್ ಮಾಡಿರ್ತೇನೆ, ಮತ್ತು ನನಗೆ ಅದು ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ ಎಲ್ಲ ವರ್ಕ್ ಮಾಡಿ. ಸೊ ವಾಪಸ್ ಬಂದು ನನ್ನ ಭಾರತದಲ್ಲಿ ಏನಾದರೂ ನನ್ನ ಜನರಿಗೆ ಏನಾದರೂ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ, ನನ್ನ ಭಾರತದವರಿಗೆ. ತುಂಬ ಖುಷಿ ಆಗ್ತದೆ ಸರ್. ಯಾವುದೇ ಮಕ್ಕಳಾದರೂ ಕೂಡ, ಯಾವ ಪೇರೆಂಟ್ಸ್ಗಾದರೂ ಅಷ್ಟೇ, ಅವರು ಒಂದು ಸಾಧನೆ ಮಾಡಿದ್ದಾರೆ, ಮಕ್ಕಳು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಖುಷಿ ಪಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ತುಂಬ ಖುಷಿ ಪಟ್ಟಿದ್ದೇವೆ. ಕಲಿತ ನಂತರ ಅವರು ಹೊರಗೆ ಹೋಗಬೇಕು, ದೊಡ್ಡದಾಗಿ ಬೆಳಿಬೇಕು, ಅವರು ಕಲಿತ ವಿದ್ಯೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಸದ್ಯ ರಿತುಪರ್ಣ ನೈಟ್ ಶಿಫ್ಟ್ ಕೆಲಸ ಮಾಡಿ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾರೆ. ಅಂತಿಮ ಸೆಮಿಸ್ಟರ್ ಮುಗಿದ ಕೂಡಲೇ ಅಮೆರಿಕಾಗೆ ಹಾರೋದಕ್ಕೆ ರೆಡಿ ಆಗಿದ್ದಾರೆ. ಒಟ್ನಲ್ಲಿ ಶ್ರಮ ಮತ್ತು ಅದೃಷ್ಟ ಇದ್ರೆ ಎಂತಹ ಸಾಧನೆ ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.